ಈಗ ನಾನು ಮುಂದೆ ಹೇಳ್ತಾ ಇರೋದು ಇದು ನಿಜವಾದ ಘಟನೆ. ಅಮೇರಿಕದ ಅಂಬಾಸಿಡ್ರು ಡೆಲ್ಲಿಯಲ್ಲಿದ್ದರು. ಅವ್ರಿಗೆ ಅಸಿಸ್ಟೆಂಟಾಗಿ ಒಬ್ಬ ಲೇಡಿ ಇದ್ಲು, ಎಮಿಲಿ ಅಂತ ಹೇಳಿ. ಎಮಿಲಿ ಆ ಅಂಬಾಸಿಡರ ಜೀವನ ವೃತ್ತಾಂತದಲ್ಲಿ ಈ ಘಟನೆ ಬರುತ್ತೆ, ನಾವು ಓದಿದ್ದೀವಿ ಇದನ್ನು. ಎಮಿಲಿ ವಾಸ್ ಹಿಸ್ ಸೆಕ್ರೆಟರಿ. ಒಂದು ಸರಿ ಅಂಬಾಸಿಡರ್ ಬಂದಾಗ ಎಂಬಸಿಗೆ ದೆಹಲಿಯಲ್ಲಿ ಅವ್ರಿಗೆ ಹೇಳ್ತಾಳೆ, ಅಸಿಸ್ಟೆಂಟಿಗೆ ಹೇಳ್ತಾನೆ ಅವನು, ಐ ಆಮ್ ವೆರಿ ಮಚ್ ಟಯರ್ಡ್, ಐ ವಾಂಟ್ ಟು ಟೇಕ್ ರೆಸ್ಟ್, ಇಫ್ ಎನಿ ಫೋನ್ ಕಾಲ್ ಕಮ್ಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂತ. ಸೊ ಹಿ ಗೋಸ್ ಆ್ಯಂಡ್ ಟೇಕ್ಸ್ ರೆಸ್ಟ್. ಅವನು ಹೋಗಿ ಮಲಗೋ ಅಷ್ಟೊತ್ತಿಗೆ ಆಗ ಲಿಂಡನ್ ಜಾನ್ಸನ್ ಅಂತ ಇದ್ದರು, ಅಮೇರಿಕನ್ ಪ್ರೆಸಿಡೆಂಟ್. ಹಿ ಮೇಕ್ಸ್ ಎ ಫೋನ್ ಕಾಲ್ ಆ್ಯಂಡ್ ಹೇಳ್ತಾನೆ, ಕನೆಕ್ಟ್ ಮೀ ಟು ದ ಅಂಬಾಸಿಡರ್ ಅಂತ. ಎಮಿಲಿ ರೆಫ್ಯೂಸಸ್, ನೋ ಸರ್, ಐ ಕಾಂಟ್ ಕನೆಕ್ಟ್, ಅವರ್ ಅಂಬಾಸಿಡರ್ ಈಸ್ ಸ್ಲೀಪಿಂಗ್ ನೌ, ಟೇಕಿಂಗ್ ರೆಸ್ಟ್ ಅಂತ. ಡು ಯು ನೋ ವಿತ್ ಹೂಮ್ ಯು ಆರ್ ಟಾಕಿಂಗ್? ಎಸ್ ಸರ್, ಐ ಆಮ್ ಟಾಕಿಂಗ್ ವಿತ್ ಮಿಸ್ಟರ್ ಪ್ರೆಸಿಡೆಂಟ್ ಲಿಂಡನ್ ಜಾನ್ಸನ್. ವೈ ಯು ಆರ್ ನಾಟ್ ಕ್ಯಾರಿಂಗ್ ಔಟ್ ಮೈ ಆರ್ಡರ್ಸ್? ಸರ್, ಐ ಆಮ್ ನಾಟ್ ಸರ್ವಿಂಗ್ ಯು, ಐ ಆಮ್ ಸರ್ವಿಂಗ್ ದ ಅಂಬಾಸಿಡರ್ ಅಂತೇಳಿ. ನಿಮ್ಮನ್ನು ಸರ್ವ್ ಮಾಡ್ತಾ ಇಲ್ಲ, ನಾನು ಸೇವೆ ಮಾಡ್ತಿರೋದು ಅಂಬಾಸಿಡರ್ನ ಅಂತಂದು. ಭಾಳ ಸಿಟ್ಟು ಬರುತ್ತೆ ಅವನಿಗೆ. ಇವರು ಎಚ್ಚರ ಆದಮೇಲೆ ಅಂಬಾಸಿಡರ್, ವಾಸ್ ದರ್ ಎನಿ ಫೋನ್ ಕಾಲ್ ಅಂತ ಕೇಳ್ತಾರೆ. ಎಸ್ ಸರ್, ದರ್ ವಾಸ್ ಎ ಫೋನ್ ಕಾಲ್ ಫ್ರಮ್ ದ ಪ್ರೆಸಿಡೆಂಟ್. ವೈ ಡಿಂಟ್ ಯು ಗಿವ್ ಮೀ ದ ಕಾಲ್, ಗಿವ್ ಮೀ ಮೈ ಅಟೆನ್ಷನ್, ವೈ ಡಿಂಟ್ ಯು ಗಿವ್ ದಿ ಕಾಲ್ ಟು ಮೀ? ಸರ್, ಯು ಹ್ಯಾಡ್ ಓನ್ಲಿ ಆಸ್ಕ್ ಮೀ ನಾಟ್ ಟು ಡಿಸ್ಟರ್ಬ್ ಯು, ಗಿವ್ ಮಿ ಕನೆಕ್ಟ್ ಮೀ ಇಮಿಡಿಯೇಟ್ಲಿ ಅಂತ ಕನೆಕ್ಟ್ ಮಾಡ್ತಾರೆ. ನಾವು ಲಿಂಡನ್ ಜಾನ್ಸನ್ ತುಂಬ ಕೋಪದಿಂದ, ಯು ಟ್ರಾನ್ಸ್ಫರ್ ಹರ್ ಇಮಿಡಿಯೇಟ್ಲಿ ಅಂತ ಅಂತಾರೆ. ನೋ ಸರ್, she has not made any mistake, I had only instructed her not to disturb me. No, you must transfer to White House, I need such assistants in my office. ಇದು ಸಾಧ್ಯನ ನಮ್ಮ ದೇಶದಲ್ಲಿ? ನಾವು ಆಮೇಲೆ ಒಂದು ಲೇಖನ ಬರೆದಿದ್ದು, ಬರೆದಾದ್ಮೇಲೆ ಎಮಿಲಿ ಎಲ್ಲಮ್ಮನಾದಾಗ ಅಂತ ಒಂದು ಬರೆದಿದ್ದು, ಅದ್ರ ಓದಿ ನಮ್ಮ ಇದರಲ್ಲಿದೆ, ನ್ಯೂಸ್ ಪೋರ್ಟಲ್ಲಿದೆ, ಎಮಿಲಿ ಎಲ್ಲಮ್ಮನಾದಾಗ ಏನಾಗುತ್ತೆ ಅಂತ ಹೇಳಿ ನಮ್ಮ ದೇಶದಲ್ಲಿ. ದಿಸ್ ಈಸ್ ಇಟ್.